ಇನ್ನು ಬೆಂಗಳೂರಿನಲ್ಲಿ ನೀರಿನ ಟ್ಯಾಂಕರ್ಗಳಿಗೆ ಸರ್ಕಾರ ಏನೋ ದರ ನಿಗದಿ ಮಾಡ್ತಾ ಇದೆ. ಆದರೆ ರಿಜಿಸ್ಟ್ರೇಷನ್ನೇ ಮಾಡ್ಕೊಳ್ಳದೆ ಇರತಕ್ಕಂಥ ಟ್ಯಾಂಕರ್ಗಳು ಬಿಂದಾಸಾಗಿ ರಾಜಾರೋಷವಾಗಿ ಬೆಂಗಳೂರಿನಲ್ಲಿ ಬೇಕಾದಷ್ಟು ವೆಹಿಕಲ್ಗಳು ಓಡಾಡ್ತಾ ಇದೆ. ಅಕಸ್ಮಾತ್ ಹೋಗ್ಬಿಟ್ಟು ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳಿದ್ರೆ ಮಾಲೀಕರು ಇಲ್ಲ ಅಂತ ಅವರು ಕೂಡ ಬಿಂದಾಸಾಗಿ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಅನಧಿಕೃತ ಟ್ಯಾಂಕರ್ಗಳ ಓಡಾಟದ ನೈಜ ಚಿತ್ರಣವನ್ನು ತೋರಿಸ್ತೀವಿ ನೋಡಿ. ನೋಂದಣಿಯಾಗದ ಟ್ಯಾಂಕರ್ಗಳ ಮೇಲೆ ಕ್ರಮ ಇಲ್ವಾ? ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ನೀರಿನ ಅಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಸರ್ಕಾರ ನೀರಿನ ಬವಣೆ ನೀಗಿಸೋದಕ್ಕೆ ನಾನಾ ಕ್ರಮಗಳನ್ನ ವಹಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಟ್ಯಾಂಕರ್ ಮಾಫಿಯಾಗೆ ಮಟ್ಟ ಹಾಕೋದಿಕ್ಕೆ ಕಡ್ಡಾಯವಾಗಿ ಟ್ಯಾಂಕರ್ಗಳ ನೋಂದಣಿಗೆ ಸರ್ಕಾರ ಆದೇಶ ಮಾಡಿತ್ತು. ಆದರೆ ಟ್ಯಾಂಕರ್ಗಳನ್ನ ನೋಂದಣಿ ಮಾಡದೆ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಟ್ಯಾಂಕರ್ಗಳ ನೋಂದಣಿಗೆ ಜಲಮಂಡಳಿ ಆದೇಶ ಮಾಡಿದೆ. ಕಂಪಲ್ಸರಿಯಾಗಿ ನೋಂದಣಿ ಮಾಡಿಕೊಂಡು ಸ್ಟಿಕ್ಕರನ್ನು ಟ್ಯಾಂಕರ್ಗಳ ಮೇಲೆ ಅಂಟಿಸಬೇಕು ಅಂತೇಳಿ ಹೇಳಿದೆ. ಆದರೂ ಕೂಡ ಅನಧಿಕೃತವಾಗಿ ನೀರನ್ನು ಪೂರೈಕೆ ಮಾಡ್ತಾ ಇರತಕ್ಕಂಥ ಟ್ಯಾಂಕರ್ ಒಂದಿಲ್ಲಿದೆ. ಇದು ಶ್ರೀರಾಮ್ಪುರದಲ್ಲಿರುವಂಥ ಟ್ಯಾಂಕರ್ ನೋಡ್ಬೋದಾಗಿದೆ. ಪೈಪ್ ಮೂಲಕ ನೀರನ್ನು ತುಂಬಿಸ್ತಾ ಹೋಗ್ತಾ ಇದ್ದಾರೆ ಈ ಒಂದು ಟ್ಯಾಂಕರ್ಗೆ. ಇಲ್ಲಿಂದ ಬೇರೆ ಕಡೆಗೆ ನೀರನ್ನು ಕೊಂಡೊಯ್ಯುವಂಥ ಕೆಲಸಕ್ಕೆ ಮಾಡ್ತಾರೆ. ಇಂಥ ಟ್ಯಾಂಕರ್ಗಳು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಅವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಆದರೆ ರಿಜಿಸ್ಟ್ರೇಷನ್ ಇಲ್ಲ ಆದಂತೆ ಕಾಣಿಸ್ತಾ ಇಲ್ಲ, ಸ್ಟಿಕ್ಕರ್ ಕೂಡ ಅಂಟಿಸಿಲ್ಲ. ನಿಜಕ್ಕೂ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರು ಇಲ್ವ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಜಲಮಂಡಳಿಯವರು ಬರೀ ಆದೇಶಕ್ಕಷ್ಟೇ ಸೀಮಿತನ, ಅದನ್ನು ಫಾಲೋ ಮಾಡೋದಿಲ್ಲ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಾ ಹೋಗ್ತಾ ಇದೆ. ಈ ರೀತಿ ಅನಧಿಕೃತವಾಗಿ ಟ್ಯಾಂಕರ್ಗಳು ಓಡಾಟ ಮಾಡ್ತಾ ಇದ್ದು ಕ್ರಮ ವಹಿಸ್ತಾರ ಕಾದು ನೋಡಬೇಕಾಗಿದೆ. ಎಸ್, ಬೆಂಗಳೂರಿನಲ್ಲಿ 3,000ಕ್ಕೂ ಹೆಚ್ಚು ಟ್ಯಾಂಕರ್ಗಳಿವೆ. ಆದ್ರೆ ಇಲ್ಲಿ ತನಕ ರಿಜಿಸ್ಟ್ರೇಷನ್ ಆಗಿರೋದು ಬರೀ 1,500ಕ್ಕೂ ಹೆಚ್ಚು ಟ್ಯಾಂಕರ್ಗಳು ಅಷ್ಟೇ. ಇನ್ನು ಉಳಿದ ಟ್ಯಾಂಕರ್ಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ. ಇದರಿಂದಾಗಿ ಟ್ಯಾಂಕರ್ ಮಾಫಿಯಾ ಹೆಚ್ಚಾಗುವ ಸಾಧ್ಯತೆ ಇತ್ತು. ಇದಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಆಗದೆ ಇರುವಂತಹ ಟ್ಯಾಂಕರ್ಗಳ ಮೇಲೆ ಕ್ರಮವನ್ನ ವಹಿಸಬೇಕಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ರಿಜಿಸ್ಟ್ರೇಷನ್ ಆಗದೆ ಇರೋ ಟ್ಯಾಂಕರ್ಗಳು ಜಾಸ್ತಿ ಇವೆ. ಜಲಮಂಡಳಿ ಕೂಡಲೇ ಎಚ್ಚೆತ್ತು ಅವುಗಳ ವಿರುದ್ಧ ಕ್ರಮವನ್ನ ವಹಿಸಬೇಕಾಗಿದೆ. ಕ್ರಮ ವಹಿಸ್ತಾರಾ ಅಥವಾ ಸುಮ್ಮನಾಗ್ಬಿಡ್ತಾರಾ? ಕಾದು ನೋಡ್ಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ.